ಸೊ ಎಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡೋಣ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಬಿಜೆಪಿಯಿಂದ ಮೋಹನ್ ವಿಶ್ವ ಅವರಿದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ನಿಂದ ಪರಿಷತ್ ಸದಸ್ಯರಾಗಿರುವಂತಹ ನಾಗರಾಜ್ ಯಾದವ್ ಇದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. JDSನಿಂದ ಗಂಗಾಧರ ಮೂರ್ತಿ ಅವರು ಜಾಯ್ನ್ ಆಗ್ತಾರೆ, ಅವರ ಬಂದ ನಂತರ ಕೇಳೋಣ ಅವ್ರನ್ನ. ನಾಗರಾಜ್ ಯಾದವ್ ಅವರೇ, ಇವತ್ತಿನ ಭಾಷಣಗಳು ನೇರವಾಗಿ ಕಾಂಗ್ರೆಸ್ ಅನ್ನು ಕೂಡ ಟೀಕೆಯನ್ನ ಮಾಡುವಂಥದ್ದಿತ್ತು. ಏನು ಅನಿಸ್ತು ಇವತ್ತಿನ ಭಾಷಣ ಕೇಳಿದಾಗ? ದುರಂತ ಅನಿಸ್ತದೆ. ದುರಂತ? ಹೌದು. NDA ಕೋಲಿಷನ್ ಪಾರ್ಟ್ನರ್ಸು ನೀವು ನಂಬರ್ 272 ದಾಟಬೇಕು, ಟೆಕ್ನಿಕಲಿ ನಿಮ್ಮ ಹತ್ರ ಇದೆ ಅಂತ ನಮಗೂ ಗೊತ್ತು. ಅದಕ್ಕೋಸ್ಕರ ನಾವು ಹೇಳಿ ನಾವು ಸರ್ಕಾರ ಮಾಡ್ತೀವಿ ಅಂತ ಹೇಳಿಲ್ಲ, ಕಾದು ನೋಡಿದ್ವಿ ಅಂತ ಹೇಳಿದ್ವಿ. ನೀವು ನಂಬರ್ಸ್ ಬಗ್ಗೆ ಮಾತಾಡಬೇಕು, ನಿಮ್ಮ ಎಲ್ಲ ಪೊಲಿಟಿಕಲ್ ಪಾರ್ಟೀಸ ಮ್ಯಾನಿಫೆಸ್ಟೋ ಬಗ್ಗೆ ಮಾಡಬೇಕು. ಆ ಮ್ಯಾನಿಫೆಸ್ಟೋ ಕೂಡಿಕರಿಸಿ ಒಂದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಮಾಡ್ಕೊಂಡು ದೇಶವನ್ನು ಮುಂದೆ ತೊಗೊಂಡೋಗ್ತೀವಿ. ಇನ್ನೂ ಎಲೆಕ್ಷನ್ ಮೋಡಲ್ ಎದ್ಕೊಂಡು ಇನ್ನೂ ಕಾಂಗ್ರೆಸ್ನ ಅಪೋಸಿಷನ್ ಟೀಕೆ ಮಾಡಿಕೊಂಡ್ರೆ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಗಳ ಸಹಾಯ ತಗೊಂಡು ಸರ್ಕಾರ ಮುಂದೆ ಕಂಡುಕೊಂಡು ನಿನ್ನೆವರೆಗೂ ಚುನಾವಣೆ ಮಾಡಿರ್ಬೋದು. ಮುಂದಿನ ದಿನಗಳಲ್ಲಿ 543 ಜನ ಲೋಕಸಭಾ ಸದಸ್ಯರು, ನನ್ನ ಸೋದರರು, ನನ್ನ ಕುಟುಂಬ ಮೆಂಬರು, ನಾವು ದೇಶವನ್ನು ಕಟ್ಟೋಣ ಅಂತ ಕೆಲಸ ಹೇಳಬೇಕಾಗಿತ್ತು. ಇಲ್ಲೂ ರಾಜಕಾರಣ ಮಾಡ್ಕೊಳ್ತಕ್ಕಂಥದ್ದು ಮೊದಲು ಅವ್ರ ಮನೆ ಸೇರಿ ಮಾಡ್ಕೋಬೇಕಾಗಿತ್ತು. ಇದೇ ನರೇಂದ್ರ ಮೋದಿ ಅವರು ಭಾಷಣ ಮಾಡಿದ ಪಾರ್ಲಿಮೆಂಟಲ್ಲಿ ಅವ್ರ ಕಳೆ ಹೆಂಗಿರ್ತಾ ಇತ್ತು, ರಾಜಕಳೆ ಇರೋ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಈಗ ನೋಡಿದ್ರೆ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ನೋವು, ಬಾಯಲ್ಲಿ ಆನಂದ. ಯಾವ ಕತೆ ರೀ ಇದು? JDU ಅಂತ ಜಂಪಿಂಗ್ ಸ್ಟಾರ್ಗಳು ಅವ್ರ ಜೊತೆ ಇರ್ತಕ್ಕಂಥದ್ದು. ಮೊದಲು ಅವ್ರ ಆಸ್ಪಿರೇಷನ್ ಫುಲ್ಫಿಲ್ ಮಾಡಲಿಕ್ಕೆ ನಿಮ್ಗೆ ಗೊತ್ತಾಯ್ತಾ ಮನಸ್ಸಲ್ಲಿರೋ ನೋವು? ಮಕ್ಕದ ಮೇಲೆ ಕಾಣ್ತದಲ್ಲ. ವಾಟ್ ಇಸ್ ಇನ್ ಹಾರ್ಟ್ ವಿ ಕ್ಯಾನ್ ಮೇಕ್ ಔಟ್ ಇನ್ ಫೇಸ್. ಟುಡೇ ಸೋ ಹ್ಯಾಪಿ ಸಿ ಮೋದಿ ಹಸ್ ಕಮ್ ಟು ಪವರ್, ಯು ಲುಕ್ ಲೈಕ್ ಯು ಆರ್ ವೆರಿ ಹ್ಯಾಪಿ. ಸುಮ್ಮನೆ ಹೇಳ್ತಾ ಇದ್ದೀನಿ. ಅಲ್ಲ, ನನ್ನ ಮುಖ ನೋಡ್ಬಿಟ್ರೆ ನಿಮಗೆ ಖುಷಿ ಕಾಣ್ತದ್ರಿ. ಒಬ್ಬ ಮನುಷ್ಯ ಒಳಗಡೆ ಇರೋ ನೋವು ಕಾಣಿಸ್ತಾ ಇದೆ ಸರ್. ಫೇಸ್ ಇಸ್ ಯ ಇಂಡೆಕ್ಸ್ ಆಫ್ ಯುವರ್ ಮೈಂಡ್ ಸರ್. ಎಲ್ಲ ಟೈಮಲ್ಲಿ ಅಲ್ವಲ್ಲ? ಕೆಲವೊಂದು ಮಾತು ಹೇಳ್ತೀನಿ. ಸಾರಿ, ಕೆಲವೊಂದು ಟೈಮಲ್ಲಿ ನಮಗೆ ಎಷ್ಟೇ ನೋವು ಇದ್ರೂ ಕೂಡ ನಾವು ನಕ್ಕೊಂಡೇ ಹೇಳ್ಬೇಕು. ನಾನು ನಿಮ್ಗೊಂದು ಮಾತು ಕೇಳ್ತೀನಿ, ನನ್ನ ಸಮಯನ ದಯವಿಟ್ಟು ಹೇಳಿ ಸರ್. ರಿಕ್ವೆಸ್ಟ್. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಅವ್ರ ಅಧಿಕಾರಕ್ಕೆ ಬಂದು ನಾವು ಅಭಿನಂದನೆ ಸಲ್ಲಿಸೋಣ. ಅಧಿಕಾರ ಬಂದಿದ್ದೀರಿ, 5 ವರ್ಷ ನಡೆಸಬೇಕು ಅಂತ ಹೇಳ್ತೀರಿ, ನಡೆಸಿ. ನಾವು ಬೇಡ ಅಂತ ಹೇಳೋದಿಲ್ಲ. ಎಲ್ಲದರಲ್ಲೂ ಕೂಡ ರಾಜಕಾರಣ ಸಲ್ಲದು ಅಂತೇಳಿ. ಚುನಾವಣೆ ಮುಗಿದ ನಂತರ, ರಿಸಲ್ಟ್ ಬಂದ ನಂತರ ಡೆಮೋಕ್ರಸಿನ ಕಾಪಾಡಬೇಕು, ಸಂವಿಧಾನವನ್ನು ಕಾಪಾಡಬೇಕು, ಅನ್ಎಂಪ್ಲಾಯ್ಮೆಂಟ್ ಇಶ್ಯೂಸ್ನ ಅಡ್ರೆಸ್ ಮಾಡಬೇಕು, ಇನ್ಫ್ಲೇಷನ್ ಅಡ್ರೆಸ್ ಮಾಡಬೇಕು, ಈ ದೇಶನ ಮುಂದ್ಕೊಂಡೋಗ್ಬೇಕು. ಆದರೆ ನೈತಿಕವಾಗಿ ನೀವು ಕುಸಿದಿದ್ದೀರಿ ಅಂತಕ್ಕಂಥ ಕಾಣ್ತಾ ಇದೆ ನಿಮ್ಮ ಮಗದಲ್ಲಿ. ಯಾಕಂದರೆ ನೀವು ನಡೆದಂಥ ದಾರಿ 2014ರಿಂದ 24 ನಡೆದಂಥ ದಾರಿ ರಹದಾರಿಯಾಗಿತ್ತು. ನೀವು ಹೇಳಿದ್ದೇ ನಡೆದು ಅಂತಕ್ಕಂಥ ವಿಚಾರ ಹೇಳ್ತೀವಿ. ಯಾರೊಬ್ಬರಿಗೂ ಧೈರ್ಯ ಇರಲಿಲ್ಲ ವಾಪಸ್ ಮಾತಾಡಲಿಕ್ಕೆ. ಇವತ್ತು ನೀವು ಏನೇ ಮಾಡಬೇಕಾದ್ರೆ ಕೇಳಿ ಮಾಡತಕ್ಕಂಥ ಪರಿಸ್ಥಿತಿ ಗೆಳ್ಕೊಂಡಿದ್ದೀರಿ. ಮಾನ್ಯ ನರೇಂದ್ರ ಮೋದಿಯವರೇ, 303 ಇರೋರು ನೀವು 240 ಬಂದಾಗ ನಿಮ್ಗೆ ಎಷ್ಟು ನೋವಾಗಿರುತ್ತೆ ನಮ್ಗೆ. ನಾವು ಕೂಡ 52 ಬಂದಾಗ ನಾವು ನೋವು ಅನುಭವಿಸಿದ್ದೀವಿ. ನಾವು 400 ಇದ್ದವರು 45ಕ್ಕೆ ಬಂದಾಗ ನಾವು ನೋವನ್ನು ಅನುಭವಿಸಿದ್ವಿ. ನೀವು ಮನುಷ್ಯರೇ, ನಾವು ಮನುಷ್ಯರೇ. ನಿಮ್ಮ ನೋವು ನನಗೆ ಅರ್ಥ ಆಗ್ತದೆ. ಆದರೆ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಪಾರ್ಟ್ನರ್ನ ಜೊತೆಯಲ್ಲಿ ತಗೊಂಡು ಹೋಗ್ತಕ್ಕಂಥ ಬಹುದೊಡ್ಡ ಯೋಜನೆ ಇರತಕ್ಕಂಥದ್ದು. ನೀವು ಬಿಹಾರಿಗೆ ಸ್ಪೆಷಲ್ ಸ್ಟೇಟಸ್ ಕೊಡಬೇಕಾಗಿರೋದು ಮಾತಾಡಬೇಕಾಗಿತ್ತು. ಇವತ್ತು ಆಂಧ್ರಾಗೆ ಸ್ಪೆಷಲ್ ಸ್ಟೇಟಸ್ ಕೊಡ್ತೀನಿ ಅಂತ ಹೇಳಿದ್ರೆ ಮಾತಾಡ್ತಕ್ಕಂಥ ವಿಚಾರ ಮಾತಾಡಬೇಕಾಗಿತ್ತು. ಮತ್ತು ನೀವು ಸೌತ್ ಇಂಡಿಯನ್ ಸ್ಟೇಟ್ಸ್ ಬಗ್ಗೆ ಮಾತಾಡ್ತೀರಿ, ಮಾತಾಡಬೇಕಾಗಿತ್ತು. ಒಂದು ನಿಮಿಷ ನಾನೆಲ್ಲ ಒಂದು ನಿಮಿಷ ನೀವು ಕರೆಕ್ಟಾಗಿ ಕೇಳಿದ್ರಿ. ಗೌರ್ಮೆಂಟ್ ಫಾರ್ಮ್ ಮಾಡಲಿಕ್ಕೆ ಇಂಥ ಯೋಜನೆಗಳು ನನ್ನಲ್ಲಿದೆ. ನಾನು ಯಾರ್ಯಾವ ದೇಶದಲ್ಲಿ ಯಾವುದು ನೊಂದು ಕಷ್ಟದಲ್ಲಿರೋ ಸ್ಟೇಟ್ಗಳಿದೆಯೋ, ಬ್ಯಾಕ್ವರ್ಡ್ ಇದೆಯೋ, ಅದನ್ನೆಲ್ಲ ಇಂಪ್ರೂವ್ ಮಾಡ್ಲಿಕ್ಕೆ ಏನು ಮಾಡ್ತೀನಿ ಅಂತ ಆ ಆಲೋಚನೆ ನಿನ್ನ ಬ್ಲೂ. ಆಮೇಲೆ ಇನ್ನೊಂದು ಗೊತ್ತಾ ನಿಮಗೆ, 100 ದಿನಗಳ ಯೋಜನೆ ಹಾಕಿದ್ರು. ಏನಾಯ್ತು ನಿಮ್ಮ 100 ದಿನಗಳು? ನೀವು ಅಧಿಕಾರಕ್ಕೆ ಬರಲಿಲ್ಲ. ಇನ್ನು ಯು ಕಮ್ ಡೌನ್ ಟು 240 ಅಂತಕ್ಕಂಥದ್ದು. ನೀವು ಆಲ್ರೆಡಿ ಯು ಲಾಸ್ಟ್ 61 ಸೀಟ್ಸ್ ಕಳ್ಕೊಂಡ ಸಂದರ್ಭದಲ್ಲಿ ನಿಮ್ಮ 100 ದಿನ ಯೋಜನೆ ಏನಾಯಿತು ನರೇಂದ್ರ ಮೋದಿಯವರೇ? ನೀವು ಕನಸಿನ ಯೋಜನೆಗಳನ್ನ ಮಾರಿದ್ರಿ, ಯುವಕರಿಗೆ ಮೋಸ ಮಾಡಿದ್ರಿ. 10 ವರ್ಷಗಳ ಕಾಲ ಈ ಯುವಕರ ದಾರಿ ತಪ್ಪಿಸಿದ್ರಿ. ಮತ್ತೊಮ್ಮೆ ಪ್ರಯತ್ನ ಪಡ್ರಿ, ಅದೇ ಜನ ಬುದ್ಧಿ ಕಳಿಸಿ ಮನೆಗೆ ಕಳಿಸಿದ್ರು. ಸೋತು ಗೆದ್ದಿರ್ಬೋದು ಅಷ್ಟೇ, ಗೆದ್ದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಮೋಹನ್ ನನ್ನ ಟೈಮ್ ನಾನು ಮಾತಾಡ್ತೀನಿ. ಅಲ್ಲ, ಈಗ ಇರುವಂತದ್ದು ಇವತ್ತಿನ ಭಾಷಣದಲ್ಲಿ ಬೇರೆ ರೀತಿಯಾಗಿರ್ಬೇಕಾಗಿತ್ತು. ಇವತ್ತು ಕೂಡ ಅದನ್ನು ರಾಜಕೀಯವಾಗಿ ಬಳಕೆ ಮಾಡ್ಕೊಂಡ್ರೆ ಅನ್ನುವಂಥದ್ದು ಟೀಕೆ. ಈಗ ಒಂದು ಗಾದೆ ಮಾತಿದೆ, ಜಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗ್ಲಿಲ್ಲ ಅಂತ. ಹಾಗೆ ಕಾಂಗ್ರೆಸ್ ಹಣೆ ಬರ ಏನಾಗಿದೆ ಅಂದರೆ, ಇವರು ಒಟ್ಟಾರೆ ಇಂಡಿ ಒಕ್ಕೂಟದ ಸಂಖ್ಯೆಗಿಂತ ಜಾಸ್ತಿ ಇವತ್ತು BJP ಅಲೋನ್ 240 ಸೀಟ್ ತಗೊಂಡಿದೆ. NDA 292 ಸೀಟ್ ರಚನೆ ಮಾಡಿ ಇವತ್ತು ಸರ್ಕಾರ ನಡೆಸುವಂಥ ಪರಿಸ್ಥಿತಿನಲ್ಲಿದೆ. ಅದರಲ್ಲಿ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಹೇಳಿ ಇಡೀ NDA ಒಕ್ಕೂಟದ ನಾಯಕರು ಘೋಷಣೆ ಮಾಡಿದ್ದಾರೆ. ಇಂಥ ಸಮಯದಲ್ಲಿ ಇದೇ ಕಾಂಗ್ರೆಸ್ ಪಕ್ಷ 14 ರಾಜ್ಯಗಳಲ್ಲಿ ಡಕ್ಔಟ್. ಇವತ್ತು ಲಡಾಖಲ್ಲಿ ಡಕ್ಔಟ್, ಜಮ್ಮು ಕಾಶ್ಮೀರಲ್ಲಿ ಡಕ್ಔಟ್, ಅರುಣಾಚಲ್ ಪ್ರದೇಶದಲ್ಲಿ ಡಕ್ಔಟ್, ಮಧ್ಯಪ್ರದೇಶಲ್ಲಿ ಡಕ್ಔಟ್, ದಾದ್ರಾ ನಾಗರ್ ಹವೇಲಿನಲ್ಲಿ ಡಕ್ಔಟ್, ಆಂಧ್ರ ಪ್ರದೇಶದಲ್ಲಿ ಡಕ್ಔಟ್, ಸಿಕ್ಕಿಮಲ್ಲಿ ಡಕ್ಔಟ್. ಇಂಥ ರಾಜ್ಯಗಳಲ್ಲಿ ಒಂದೇ ಒಂದು ಖಾತೆಯನ್ನು ತೆರೆದಂಥ ಕಾಂಗ್ರೆಸ್ ಪಕ್ಷ ಇವತ್ತು 292 ತಗೊಂಡ್ರಂಥ NDA ಬಗ್ಗೆ ಮಾತಾಡುತ್ತೆ. ಏನು ಮೋದಿಯವ್ರ ಇಮೇಜ್ ಕುಸ್ತೋಗಿದೆ, ಮೋದಿಯವ್ರ ಇಮೇಜ್ ಕಡಿಮೆ ಆಗೋಗಿದೆ.
ರಾಜಕಳೆ ಕಾಣಿಸ್ತಾ ಇಲ್ಲ. ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿ ಆದಾಗಿಂದ ಏನ್ ರಾಜಕಳೆ ಇದೆಯೋ ಇವತ್ವರೆಗೂ ಅದೇ ರಾಜಕಳೆನೇ ಇರೋದು. ಅವ್ರ ಮನಸ್ಸಲ್ಲಿ ಹೇಳಿದ್ನಲ್ಲ, ಮೇಲ್ನೋಟಕ್ಕೆ ಕಾಣಿಸ್ತಿಲ್ಲ, ಮನಸ್ಸಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ. ನಿತೀಶ್ ಕುಮಾರ್ ನ ಜಂಪಿಂಗ್ ಸ್ಟಾರ್ ಇಟ್ಕೊಂಡು ಇವ್ರು ಹೆಂಗ್ ಸರ್ಕಾರ ಮಾಡ್ತಾರೆ ಅಂತಂದ್ರೆ, ಯಾಕೆ ಇದೇ ಜಂಪಿಂಗ್ ಸ್ಟಾರ್ ನಾನು ಕಾಲ್ ಮಾಡಿ ಪ್ರಯತ್ನ ಪಟ್ಟೆ ಅಂತ ಕೇಳಿಸ್ಕೊಳ್ಳಿ. ನೀವೇ ಮಾತಾಡಿ, ಜಂಪಿಂಗ್ ಸ್ಟಾರ್ ಅಂತ ನಿತೀಶ್ ಕುಮಾರ್ ಹೇಳಿದ್ರಲ್ಲ, ಇದೇ ನಿತೀಶ್ ಕುಮಾರ್ ಅವರಿಗೆ ಕರೆ ಮಾಡಿ ನಾನು ಇಂಡಿ ಒಕ್ಕೂಟಕ್ಕೆ ಬನ್ನಿ ಅಂತ ಕೇಳ್ಕೊಂಡಿದ್ದೀನಿ ಅಂತ ಹೇಳಿದವ್ರು ಯಾರು? ಇದೇ ಕಾಂಗ್ರೆಸ್ ನ ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ಮಮತಾ ಬ್ಯಾನರ್ಜಿ ಅಲ್ವಾ TMC? ಅವಾಗ ಇವ್ರಿಗೆ ಜಂಪಿಂಗ್ ಸ್ಟಾರ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ನೆಕ್ಸ್ಟ್ ಕೇಳಿಸ್ಕೊಳ್ಳಿ ಸರ್, I kept quiet when you are talking. I kept quiet. I am a gentleman, you only told. ಕೇಳಿಸ್ಕೊಳ್ಳಿ. ತಿರ್ಗಾ ಆಂಧ್ರ ವಿಶೇಷ ಸ್ಥಾನಮಾನ ಬಗ್ಗೆ ಎಲ್ಲ ಮಾತಾಡಲ್ಲ, ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಿಲ್ಲ ಅನ್ಬಿಟ್ಟು ಮೋದಿ ಅವರಲ್ಲ ಪಕ್ಕದಲ್ಲಿ ಕೂತ್ಕೊಂಡು ಚಂದ್ರಬಾಬು ನಾಯ್ಡು ಅವರು ಅದ್ರ ಬಗ್ಗೆ ಏನು ಪ್ರಶ್ನೆ ಮಾಡಿಲ್ಲ ಇವತ್ತು. ಅವರೇ ಮಾಡಿಲ್ಲ, ಇನ್ ಮೋದಿ ಅವ್ರು ಹೆಂಗ್ ಮಾತಾಡಕ್ಕಾಗತ್ತೆ ಅದ್ರ ಬಗ್ಗೆ? ನಿತೀಶ್ ಕುಮಾರ್ ಅದ್ರ ಬಗ್ಗೆ ಮಾತಾಡಿಲ್ಲ, ಇನ್ ಮೋದಿ ಅದ್ರ ಬಗ್ಗೆ ಹೆಂಗ್ ಮಾತಾಡಕ್ಕಾಗತ್ತೆ? ಜೆಡಿಎಸ್ ಇಂದ ಗಂಗಾಧರ ಮೂರ್ತಿ ಅವರು ಬಂದಿದ್ದಾರೆ ಸರ್, ಪ್ಲೀಸ್. ಇವ್ರು ಏನೋ ಒಂದು ಏನ್ ಹೇಳ್ತಾರೆ ಅದಕ್ಕೆ, ಇವತ್ವರೆಗೂ ಇನ್ನೇನ್ ಆಯ್ತು 2004ರಿಂದ 2014 24 10 ವರ್ಷ ಆದ್ರೂ ಇನ್ನು 3 ಅಂಕಿ ದಾಟಕ್ಕೆ ಇವ್ರ ಕೈಲಿ ಆಗಿಲ್ಲ. ನಾನು ಆಗ್ಲೇ ಹೇಳ್ದಂಗೆ 14 ಲಕ್ಷದಲ್ಲಿ ಡಕ್ಔಟ್ ಆಗಿರೋದು. ಇಷ್ಟಾದ್ರೂ ಕೂಡ ಇವರು ಏನೋ ಮಹಾ ಗೆದ್ದಿರೋ ರೀತಿನಲ್ಲಿ ಬೀಕೊಂಡು, ಯಾಕೆ ಇವ್ರು ರಾಜಕೀಯ ಮಾಡ್ಲಿಲ್ವಾ? ಹಾಗಾದ್ರೆ ಏನ್ ರಾಹುಲ್ ಗಾಂಧಿ ನೆನೆ ಪತ್ರಿಕಾಗೋಷ್ಠಿ ಮಾಡ್ಕೊಂಡು ಇರೋ ಬರೋ ಸುಳ್ಳಲ್ಲಿ ಹೇಳ್ಕೊಂಡಿರ್ಲಿಲ್ವಾ? ಯುವಕರಿಗೆಲ್ಲ 10 ವರ್ಷದಲ್ಲಿ ಇವರು ಕೇಳಿಸ್ಕೊಳ್ಳಿ ಸರ್, ಅದಕ್ಕೂ ಕೇಳಿಸ್ಕೊಳ್ಳಿ, ಯುವಕರಿಗೆಲ್ಲ ಕನಸು ತೋರಿಸಿದ್ರು ಅಂತ ಹೇಳಿದ್ರಲ್ಲ, ಯಾಕೆ ಇವ್ರು ತೋರಿಸಿಲ್ವಾ? ರಾಹುಲ್ ಗಾಂಧಿ ಟಕಾಟಕ್ 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 ನಿಮ್ಮ ಅಕೌಂಟ್ 8,000 ನಾನ್ ಪಬ್ಲಿಕ್ ಟಿವಿ ಮಾಡೇ ಮಾಡ್ತೀವಿ. ಅದಕ್ಕಿಂತ ದೊಡ್ಡ ಸ್ಕ್ಯಾಮ್ ಇನ್ನೇನ್ ಬೇಕು? ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಯಾರ್ಯಾರು ಈ ಕಾರ್ಯಕ್ರಮ ನೋಡ್ತಿದ್ದೀರೋ KPCC ಕಚೇರಿ ಮುಂದೆ ಹೋಗಿ ನಿಂತ್ಕೊಳ್ಳಿ, ಸಿದ್ದರಾಮಯ್ಯ ಮನೆ ಮುಂದೆ ನಿಂತ್ಕೊಳ್ಳಿ, 8,500 ಅಕೌಂಟ್ ಹಾಕಿ ಅಂತ ಟಕಾಟಕ್ 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 ಅಂತ ಕೇಳಿ. ನೀವು ಅಧಿಕಾರಕ್ಕೆ ಮೋಸ ಮಾಡೋದು. ಕಡಿಮೆ ಆಗ್ಬಿಟ್ಟು ಕೋರ್ ಆಗ್ಬಿಟ್ಟಿದೆ. ನಾವು ಅಧಿಕಾರಕ್ಕೆ ಬಂದ್ರೆ ಖಂಡಿತವಾಗ್ಲೂ ಆಗ್ತಾ ಇದೀವ್ರಿ. ಇವತ್ತಿನ ನಾಳೆ ಅಧಿಕಾರಕ್ಕೆ ಬರ್ತೀವಿ, ಮಾಡ್ತೀವಿ. ನೀವೇನ್ ಹೇಳ್ಕೊಂಡ್ಬಂದ್ರಿ? ನೀವೇನ್ ಹೇಳ್ಕೊಂಡ್ಬಂದ್ರಿ? ಎಲ್ಲಿರಿ? ಮೋಸ ಮಾಡಿದವ್ರು ನೀವು, ಮುಸಲ್ಮಾನರಿಗೆ ಮೋಸ ಮಾಡಿದವ್ರು ನೀವು, ಕೂಡ ಇದ್ದಾರೆ ಸರ್. ಜೆಡಿಎಸ್ ನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಗಂಗಾಧರ ಮೂರ್ತಿ ಅವರು ಕೂಡ ಜಗತ್ತೇ ಬೇಜಾರ ನೋಡ್ತಾರೆ. ಮತ್ತೆ ಯಾಕೆ ಬದಲಾಯ್ತು ಅಂತ ನೀವು ನೋಡಿ. ಒಳ್ಳೆ ಕಥೆ ಆಯ್ತಲ್ಲ, ಜನನ ತಿರಸ್ಕಾರ ಮಾಡ್ತಾರೆ. 60 ಸೀಟ್ ಮೈನಸ್. ಒನ್ ಸೆಕೆಂಡ್ ಪ್ಲೀಸ್, ಒನ್ ಸೆಕೆಂಡ್ ಸರ್, ಒನ್ ಸೆಕೆಂಡ್ ಪ್ಲೀಸ್. ಇವತ್ತಿನ ಈ ರೀತಿ ಚರ್ಚೆ ಶುರುವಾಗಿದ್ದು ಯಾಕೆ ಅಂದ್ರೆ, ಮೋದಿಯವರ ಇವತ್ತಿನ ಮೈತ್ರಿಕೂಟವನ್ನು ಉದ್ದೇಶಿಸಿ ಮಾತನಾಡಿರೋ ಭಾಷಣದಲ್ಲಿ ಇರಬಾರ್ದಾಗಿತ್ತು. ಬಿಹಾರಕ್ಕೆ ಏನ್ ಸ್ಪೆಷಲ್ ಸ್ಥಾನಮಾನ ಕೊಡ್ತೀವಿ ಅನ್ನೋದನ್ನ ಮಾತನಾಡಬೇಕಾಗಿತ್ತು. ರಾಜಕೀಯ ಭಾಷಣ ಆಗಿರಬಾರ್ದು, ಕಾಂಗ್ರೆಸ್ಗೆ ಟೀಕೆಯನ್ನ ಮಾಡಬಾರ್ದಾಗಿತ್ತು, ಡೆವಲಪ್ಮೆಂಟ್ ಬಗ್ಗೆ ಮಾತನಾಡಬೇಕಿತ್ತು ಅಂತ ಅವರು ವ್ಯಾಖ್ಯಾನ. ಇಲ್ಲ, ಕಾಂಗ್ರೆಸ್ ನಾಯಕರು ಮೊನ್ನೆ ಪ್ರೆಸ್ ಮೀಟ್ ಮಾಡಿದಾಗ ಏನು ಭಾಷೆ ಮಾತಾಡಿದ್ರು? Press meet is different from talking in forming a government. When you're forming NDA alliance partner meeting ಮಾಡ್ತಾ ಇದ್ದೀವಿ, ನಿಮ್ಮ ಅಜೆಂಡಾ ಹೇಳಬೇಕು. ಲೇಟ್ ಬಂದ್ರಲ್ಲ ಹೇಳ್ತಾರೆ, ಯಾವ ಕಾರಣಕ್ಕೆ ಮಾತಾಡ್ತಾರೆ ನಮ್ಮ ಕೇಳಿ ಹೇಳ್ತಾ ಇದ್ದೀನಿ. ನಾನು ಅವ್ರನ್ನೇ ಸ್ಟಾಪ್ ಮಾಡಿಲ್ಲ, ಹೇಳಿ ಬ್ರದರ್. ಆಮೇಲೆ ಹೇಳಿ ಸರ್. ಈಗ ರಾಹುಲ್ ಗಾಂಧಿಯವರು ಇಂಡಿಯಾ ಮೀಟಿಂಗ್ ಮಾಡಿ ಹೊರಗೆ ಬಂದು ಭಾಷಣ ಮಾಡಿದ್ದು ಎಲ್ಲರೂ ಕೇಳಿದ್ದೀವಿ. ರಾಹುಲ್ ಗಾಂಧಿ ಮಾತಾಡಿದ್ದೇನು, ಮಲ್ಲಿಕಾರ್ಜುನ್ ಖರ್ಗೆ ಏನು ಮಾತಾಡೋದು ಎರಡೂ ಕೇಳಿದ್ವಿ. ನಾವು ಕರೆದಂಥ ಸಭೆ ಎನ್ ಡಿ ಎ ಸಭೆಯಲ್ಲಿ ನಾವು ಚುನಾವಣೆಯ ವಿಮರ್ಶೆ ಮಾಡೋಂಥ ಸಂದರ್ಭದಲ್ಲಿ ಚುನಾವಣೆಗಳು ಹೇಗೆ ನಡೆದ್ವು, ಯಾರ್ಯಾರು ಹೇಗೆ ನಡ್ಕೊಂಡ್ರು ಅಂತ ಹೇಳೋದ್ರ ಬಗ್ಗೆ ಚರ್ಚೆ ಮಾಡೋ ಸಂದರ್ಭದಲ್ಲಿ ಈ ಎನ್ ಡಿ ಎ ಪ್ರಮುಖರಾದಂಥ ನರೇಂದ್ರ ಮೋದಿಯವರು ಆಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಮತ್ತು ಅಪೋಸಿಷನ್ ಪಾರ್ಟಿಗಳ ಬಗ್ಗೆನೂ ಮಾತಾಡಿದ್ದಾರೆ. ಎನ್ ಡಿ ಎ ಸರ್ಕಾರ ಇನ್ನೂ ಫಾರ್ಮ್ ಆಗಿಲ್ಲ. ಸರ್ಕಾರ ಫಾರ್ಮ್ ಆಗಿ ಪ್ರಧಾನಮಂತ್ರಿಯವರು ಪ್ರಮಾಣ ವಚನ ಸ್ವೀಕಾರ ಆದ ಮೇಲೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ. ಅದಕ್ಕೆ ಕಾಯಬೇಕು. ಮತ್ತು ಮಾನ್ಯ ಕಾಂಗ್ರೆಸ್ ನಾಯಕರು ಒಂದು ಖುಷಿ ಪಡೋವಂಥ ವಿಚಾರ, ಕಾಂಗ್ರೆಸ್ ಅವರು ನಾವು ಕೂಡ, ಏನೇನು ಮೋದಿಯವರು ಕಳೆದ ಬಾರಿ ಹೇಳಿದರು,
ಈ ಚುನಾವಣೆಗೆ ಹೋಗೋದಕ್ಕಿಂತ ಮುಂಚೆ ಈ ಸಲನಾದರೂ ನೀವು ಅಪೋಸಿಷನ್ ಪಾರ್ಟಿಯಾಗಿ ಅಧಿಕೃತ ವಿರೋಧ ಪಕ್ಷವಾಗಿ ಕೂತ್ಕೊಳ್ಳೋಕೆ ಪ್ರಯತ್ನ ಪಡಿ, ಮುಂದೊಂದು ದಿವಸ ಯಾವತ್ತಾದ್ರೂ ನಿಮ್ಗೆ ಅವಕಾಶ ಸಿಗ್ಬೋದು ಅಂತ ಹೇಳಿದ್ರು. ಅದರಲ್ಲೊಂದು ಸ್ವಲ್ಪ ಸಕ್ಸಸ್ ಆಗಿದ್ದಾರೆ. ನಿನ್ನ 40 ಸೀಟ್ ಬರ್ತದ ನೋಡೋಣ ಅಂತ ಹೇಳಿದ್ರು, ಸವಾಲ್ ಹಾಕಿದ್ರು ಸ್ವಾಮಿ. 3 ಬಂದಿದ್ದೀವಿ, ಸವಾಲ್ ಹಾಕಿದ್ರೆ ಕ್ಲಿಪ್ಪಿಂಗ್ ಕೊಡ್ತೀನಿ, ನೀವ್ ಯಾಕೆ ಸುಳ್ಳು